ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಹೊಸ ಅಯೋಧ್ಯೆ ಗ್ರಾಮದಲ್ಲಿ ಎಲ್ಲರಂತೆ ಒಂದು ಸಾಮಾನ್ಯ ಕುಟುಂಬವಿತ್ತು. ತಂದೆ, ತಾಯಿ, ಮಗ ಮತ್ತು ಮಗಳು. ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದ ತಂದೆ, ಮನೆಯ ಜವಾಬ್ದಾರಿಗಳನ್ನು ಹೊತ್ತು ಸಾಗಿಸಿದ್ದ ತಾಯಿ, ತಮ್ಮ ಕನಸುಗಳೊಂದಿಗೆ ಬದುಕುತ್ತಿದ್ದ ಮಕ್ಕಳು. ಎಲ್ಲವೂ ಸುಂದರವಾಗಿ ಸಾಗ್ತಿತ್ತು. ಆದರೆ ಒಂದು ಕ್ಷಣದ ಆವೇಶ ಆ ಮನೆಯ ಸಂತೋಷವನ್ನು ಶಾಶ್ವತವಾಗಿ ಕಿತ್ತುಕೊಂಡಿತು. ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ಗಳಿಗೆ ಹೆಚ್ಚು ಸಮಯ ವ್ಯರ್ಥ ಮಾಡ್ತಿದ್ದ ಮಗನಿಗೆ ತಂದೆ ಮತ್ತು ಅಕ್ಕ ಬುದ್ಧಿವಾದ ಹೇಳ್ತಾರೆ. ಓದಿನ ಕಡೆ ಗಮನ ಕೊಡು, ಜೀವನ ಹಾಳು ಮಾಡ್ಕೋಬೇಡ ಎಂದು ಪ್ರೀತಿಯಿಂದ ತಿಳಿಸ್ತಾರೆ. ಆದರೆ ಆ ದಿನ ಪರಿಸ್ಥಿತಿ ಕೈಮೀರಿತು. ಸಣ್ಣ ಮಾತಿನ ಜಗಳ ದೊಡ್ಡ ದುರಂತವಾಗಿ ಮಾರ್ಪಟ್ಟಿತ್ತು. ಕೋಪದ ಆವೇಶದಲ್ಲಿ ಮಗ ತನ್ನ ವಿವೇಕವನ್ನೇ ಕಳೆದುಕೊಂಡನು. ಕ್ಷಣಿಕ ಕೋಪದಲ್ಲಿ ಮಾಡಿದ ಕೃತ್ಯದಿಂದ ಮನೆಯೊಳಗೆ ನೆತ್ತರು ಹರಿಯಿತು. ತಂದೆ ಗಂಭೀರವಾಗಿ ಗಾಯಗೊಂಡರು. ಅಕ್ಕನ ಮೇಲೂ ದಾಳಿ ನಡೆಯಿತು. ತಾಯಿ ಮಗನನ್ನು ತಡೆಯಲು ಹೋಗಿ ತಾವು ಗಾಯಗೊಂಡರು. ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ತಂದೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು. ಕುಟುಂಬಕ್ಕೆ ಆಸರೆಯಾಗಿದ್ದ ಜೀವ ನಿಶ್ಚಲವಾಯಿತು. ಅಕ್ಕನು ಬದುಕಿನ ಹೋರಾಟದಲ್ಲಿ ಸೋತರು. ತಾಯಿ ಮತ್ತು ಮಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಂದು ಕುಟುಂಬದ ಕನಸುಗಳು ಕ್ಷಣಾರ್ಧದಲ್ಲಿ ಭಗ್ನಗೊಂಡವು. ತಂದೆ ತನ್ನ ಮಗ ದೊಡ್ಡವನಾಗಿ ಬದುಕಿನಲ್ಲಿ ಯಶಸ್ಸು ಕಾಣಬೇಕು ಎಂದು ಕನಸು ಕಂಡಿದ್ರು. ಅಕ್ಕ ತನ್ನ ತಮ್ಮನ ಭವಿಷ್ಯ ಚೆನ್ನಾಗಿರಲಿ ಎಂದು ಬಯಸಿದ್ರು. ಆದರೆ ಇಂದು ಅವರ ಕನಸುಗಳೆಲ್ಲ ಮಣ್ಣಿನಲ್ಲಿ ಮಿಶ್ರವಾಗಿವೆ. ಈ ಘಟನೆ ಕೇವಲ ಒಂದು ಕುಟುಂಬದ ದುರಂತವಲ್ಲ, ಇದು ಇಡೀ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ಕೋಪ ಬಂದಾಗ ಮನುಷ್ಯನಿಗೆ ಸರಿ ಯಾವುದು ತಪ್ಪ್ಯಾವುದು ಎಂಬ ಅರಿವು ಮಾಯವಾಗ್ತದೆ. ಕೆಲವೇ ಕ್ಷಣಗಳ ಆವೇಶ ಜೀವನ ಪೂರ್ತಿ ಅಳಿಸಲಾಗದ ನೋವನ್ನು ಬಿಟ್ಟು ಹೋಗ್ತದೆ. ಇಂದು ಮೊಬೈಲ್, ಆನ್ಲೈನ್ ಗೇಮ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಡುವೆ ಅನೇಕ ಯುವಕರು ತಮ್ಮನ್ನು ತಾವು ಕಳೆದುಕೊಳ್ಳುತ್ತಿದ್ದಾರೆ. ಪೋಷಕರು ಮಕ್ಕಳೊಂದಿಗೆ ಮಾತನಾಡಲು ಸಮಯ ಕೊಡಬೇಕು. ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲೇ ಇಟ್ಕೊಳ್ಬಾರ್ದು, ಯಾರೊಂದಿಗಾದರೂ ಹಂಚಿಕೊಳ್ಬೇಕು. ಯಾವುದೇ ಸಮಸ್ಯೆ ಎಷ್ಟೇ ದೊಡ್ಡದಾಗಲಿ ಹಿಂಸೆ ಅದರ ಪರಿಹಾರವಲ್ಲ. ಕೊಪ್ಪಳದ ಈ ದುರಂತ ನಮಗೆ ಒಂದು ಪಾಠ ಕಲಿಸ್ತದೆ. ಕೋಪ ಕೇವಲ ನಿಮಿಷದ್ದು, ಆದರೆ ಅದರ ಪರಿಣಾಮ ಜೀವನಮಾನವಿಡೀ ಉಳಿಯುತ್ತದೆ. ಒಂದು ಕ್ಷಣದ ಆವೇಶ 2 ಅಮೂಲ್ಯ ಜೀವಗಳನ್ನು ಕಸಿದುಕೊಂಡಿದೆ. ಒಂದು ಕುಟುಂಬದ ನಗುವನ್ನು ಶಾಶ್ವತವಾಗಿ ಮೌನಗೊಳಿಸಿದೆ. ಸಂಬಂಧಗಳನ್ನು ಉಳಿಸೋಣ, ಕೋಪವನ್ನು ನಿಯಂತ್ರಿಸೋಣ, ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸೋಣ. ಏಕೆಂದರೆ ಈ ಜಗತ್ತಿನಲ್ಲಿ ಜೀವಕ್ಕಿಂತ ಅಮೂಲ್ಯವಾದದ್ದು ಮತ್ತೊಂದಿಲ್ಲ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.